ಅಪರಾಧಗಳನ್ನು ತಡೆಗಟ್ಟುವುದಕ್ಕೆ ಸರ್ಕಾರ ಡಿಜಿಟಲ್ ಮೊರೆ ಹೋಗಿದೆ. ದೂರು ಕೊಡೋದಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಅವಶ್ಯಕತೆನೇ ಇಲ್ಲ. ಅದೊಂದು ಬಟನ್ ಒತ್ತಿದ್ರೆ ಪರಿಹಾರ ಸಿಗುತ್ತಂತೆ. ಆ ನ್ಯಾಯದ ಗಂಟೆಯ ವಿಶೇಷತೆ ಏನು ನೋಡ್ಕೊಂಡು ಬನ್ನಿ. ಮಷಿನ್ ಬಳಿ ನಿಂತು ಸಮಸ್ಯೆ ಹೇಳಿದ್ರೆ ಸಿಗುತ್ತೆ ಪರಿಹಾರ. ದೂರು ಆಲಿಸಲು ಗದಗ ಜಿಲ್ಲಾಡಳಿತದಿಂದ ಡಿಜಿಟಲ್ ಸೌಲಭ್ಯ. ಇದು ಡಿಜಿಟಲ್ ಯುಗ. ಖದೀಮರು ಅಷ್ಟೇ ಅಡ್ವಾನ್ಸ್ ಆಗ್ತಿದ್ದಾರೆ. ಹೀಗಾಗಿ ಸಮಸ್ಯೆಯಲ್ಲಿ ಸಿಲುಕಿದ ಜನರಿಗೆ ತುರ್ತು ಸೇವೆ ಒದಗಿಸಲು ಗದಗ ಜಿಲ್ಲಾಡಳಿತ ಹೈಟೆಕ್ ಐಡಿಯಾ ಮಾಡಿದೆ. ಅದುವೇ ಪ್ರಭುವಿನೆಡೆಗೆ ಪ್ರಭುತ್ವ. ಜನರ ಸಮಸ್ಯೆಗೆ ತಕ್ಷಣವೇ ಸ್ಪಂದಿಸಬೇಕೆಂಬ ಉದ್ದೇಶದಿಂದ ಪ್ರಭುವಿನೆಡೆಗೆ ಪ್ರಭುತ್ವ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ. ರಾಜ ಮಹಾರಾಜರ ಕಾಲದಲ್ಲಿದ್ದ ನ್ಯಾಯ ಘಂಟೆ ಮಾದರಿಯಲ್ಲಿ ಡಿಜಿಟಲ್ ನ್ಯಾಯ ಘಂಟೆ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಇರಿಸಿರುವ ಮಷಿನ್ ಬಟನ್ ಒತ್ತಿ ದೂರು ಹೇಳಿದ್ರೆ ತಕ್ಷಣ ಸ್ಪಂದನೆ ಸಿಗಲಿದೆ. ಮಷಿನ್ಗೆ ಅಳವಡಿಸಿರೋ ಕ್ಯಾಮೆರಾದಿಂದ ದೂರುದಾರರ ವಿಡಿಯೋ ಸಹಿತ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನೆಯಾಗಲಿದೆ. ದೂರಿನ ಬಗ್ಗೆ ಡಿಸಿ, ಎಸ್ಪಿ, ಸಿಇಒಗೂ ಮಾಹಿತಿ ರವಾನೆಯಾಗುತ್ತೆ. ದೇಶದಲ್ಲೇ ಇದೇ ಮೊದಲ ಬಾರಿಗೆ ವಿನೂತನ ದೂರು ನೀಡುವ ಮಾದರಿಯನ್ನ ಜಾರಿ ಮಾಡಲಾಗಿದೆ. ಸಮಸ್ಯೆ ಪರಿಹಾರ ಸಹಿತ ಅತ್ಯಂತ ತ್ವರಿತಗತಿಯಲ್ಲಿ ಆಗೋದಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಪ್ರಭುವಿನೆಡೆಗೆ ಪ್ರಭುತ್ವ ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಗದಗ ಜಿಲ್ಲೆಯಾದ್ಯಂತ ಒಟ್ಟು 10 ವಿದ್ಯುನ್ಮಾನ ಯಂತ್ರಗಳನ್ನು ಅಳವಡಿಸಲು ಜಿಲ್ಲಾಡಳಿತ ಪ್ಲಾನ್ ಮಾಡಿದೆ. ಆರಂಭಿಕವಾಗಿ ಕ್ರೀಡಾಂಗಣ, ಜವಳಗಲ್ಲಿ, ತೆಂಗಿನಕಾಯಿ ಬಜಾರಿನಲ್ಲಿ ಮಷಿನ್ ಅಳವಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ 7 ತಾಲೂಕು ಕೇಂದ್ರದಲ್ಲೂ ಅನುಷ್ಠಾನ ಮಾಡಲು ಯೋಜನೆ ರೂಪಿಸಲಾಗಿದೆ. ಬಡವರಿಗೆ ಈ ನ್ಯಾಯ ಯೋಜನೆಯಲ್ಲಿ ಎಲ್ಲ ಯೋಜನೆಗಳು, ಎಲ್ಲ ಇಲಾಖೆ ಯೋಜನೆಗಳು ತಮಗೇನು ತೊಂದರೆ ಆತಂದ್ರೆ ತಕ್ಷಣ ಒಂದು ಬಟನ್ ಹಾಕಿ ತಮ್ಮ ನೋವುಗಳನ್ನು ಹೇಳ್ಕೊಂಡ್ರೆ, ತಮ್ಮ ಬೇಡಿಕೆಗಳನ್ನು ಹೇಳ್ಕೊಂಡ್ರೆ ತತ್ಕ್ಷಣದಲ್ಲಿ ಸಂಬಂಧಿಸಿದ ಇಲಾಖೆಗಳಿಂದ ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ವಿನೂತನ ಕಾರ್ಯಕ್ರಮ ನಮ್ಮ ದೇಶದೊಳಗೆ ನಮ್ಮ ಗದಗ ಜಿಲ್ಲೆಗೆ ಪ್ರಥಮವಾಗಿ ತಂದು ಜನರ ಸಮಸ್ಯೆ ಆಲಿಸೋದಕ್ಕೆ ಅಂತ ಪ್ರಾಯೋಗಿಕವಾಗಿ ಗದಗ ಜಿಲ್ಲೆಯಲ್ಲಿ ಆರಂಭಿಸಲಾಗಿದೆ. ಜನಮನ್ನಣೆ ಸಿಕ್ಕರೆ ರಾಜ್ಯಾದ್ಯಂತ ಯೋಜನೆ ವಿಸ್ತರಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಜನರಿಗೆ ಬೆರಳ ತುದಿಯಲ್ಲಿ ನ್ಯಾಯ ಸಿಗಲಿ ಅನ್ನೋ ಕಾರಣಕ್ಕೆ ಪ್ರಭುವಿನೆಡೆಗೆ ಪ್ರಭುತ್ವ ಅನ್ನೋ ವಿಶಿಷ್ಟ ಕಾರ್ಯಕ್ರಮವನ್ನು ಗದಗ್ನಲ್ಲಿ ಆರಂಭಿಕವಾಗಿ ಇಂಟ್ರಡ್ಯೂಸ್ ಮಾಡಲಾಗಿದೆ. ಒಂದು ವೇಳೆ ಈ ಕಾನ್ಸೆಪ್ಟ್ ಸಕ್ಸಸ್ ಆದಲ್ಲಿ ರಾಜ್ಯಾದ್ಯಂತ ವಿಸ್ತರಣೆ ಮಾಡೋದು ಕೂಡ ಸರ್ಕಾರ ಪ್ಲಾನ್ ಮಾಡಿದೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.